ಅವರ್ ಚಾನೆಲ್ ವರುಣ ಗಾನ. ಗೈಸ್, ನಾವಿವಾಗ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ವರುಣ್ಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಲೇಟಾಗಿ ಬಂದರು. ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗಿ ಬಂದ ಮೇಲೆ ನಾನು ಜಿಮ್ಗೆ ರೆಡಿ ಆಗ್ತೀನಿ. ನಾನು ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ. ಈ ಒಂದು ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ ಇವತ್ತು. ವೇಲ್ ಸಿಂಗಲ್ ಸೈಡ್ ಹಾಕ್ಕೊಳ್ಳೋಣ ಏನೋ ಅಂತ ಕನ್ಫ್ಯೂಷನ್ ಆಯಿತು, ಬಟ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ತುಂಬ ಚೆನ್ನಾಗಿ ಕಾಣ್ತಿದೆ, ಬೇರೆ ಚೆನ್ನಾಗಿ ಕಾಣುತ್ತಿಲ್ಲ, ಬಟ್ ನಿನಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು. ಮಾರ್ನಿಂಗು ಇಡ್ಲಿ, ಆಮೇಲೆ ಗಾಳಿಪಟ್ಟು ಅಲ್ವಾ, ಗಾಳಿಪಟ್ಟು ಅದು ಏನು ಬಟರು ಮತ್ತು ಆಯಿಲ್ ಲೆಸ್ ತಿಂದ್ವಿ. ಯಾಕಂದರೆ ನಾವು ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ. ಸೊ ಅದನ್ನು ತಿಂದ್ಕೊಂಡು ಇವಾಗೇನು ತಿಂದಿಲ್ಲ. ಮಧ್ಯಾಹ್ನ ಸ್ವಲ್ಪ ಅದೇ ಹೊಟ್ಟೆ ತುಂಬಿತ್ತು ಅಂತ. ಇನ್ನೂ ಜಿಮ್ ಬೇರೆ ಇದೆ ಅಲ್ವಾ, ಗ್ರೀನ್ ಟೀ ಕುಡ್ಕೊಂಡು ಆಮೇಲೆ ನಾವು ಜಿಮ್ಮಿಗೆ ಹೊರಟಿದ್ವಿ. ಸೊ ಇವಾಗ ನಾವು ವೆಟ್ಟು ಟೆಂಪಲ್. ಗೈಸ್, ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಮದುವೆ ನಡೀತಿತ್ತು, ಈಗಲೂ ಕೂಡ ಒಂದು ಮದುವೆ ಇದೆ ಇಲ್ಲಿ. ಚೆನ್ನಾಗಿ ನಡೀತಿದೆ ಅಲ್ಲ? ಮದುವೆ ಆಯ್ತಾ ಏನಿದೆಯಾ? ಇನ್ನು ಕಟ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಇಲ್ಲಿ ಮಡ್ಕಲಲ್ಲಿ. ಗೈಸ್, ಪ್ರಸಾದ ತಿಂದಿದ್ದಾಯಿತು. ಅನ್ನ ಸಾಂಬಾರ್ ನಾವು ಇಷ್ಟಿಷ್ಟೇ ತಿನ್ನೋ ಅಂತಾರೆ ಅಲ್ಲ, ತುಂಬ ಹಾಕ್ಕೊಂಡು ತಿಂತಿದ್ವಿ. ಯಾಕಂದರೆ ನನಗೂ ವರುಣ್ಗೂ ಪ್ರಸಾದ ಅಂದರೆ ತುಂಬ ಇಷ್ಟ. ಬಟ್ ನಾವು ಡಯಟಲ್ಲಿ ಇರೋದ್ರಿಂದ ನಾವು ಅಷ್ಟೊಂದು ತಿನ್ನಲಿಲ್ಲ. ಒಂದೇ ಒಂದು ತುತ್ತು ಹಾಕ್ಕೊಂಡು ತಿಂದ್ವಿ. ಏನು ವರುಣ್, ಪಾಯಸ ಇತ್ತ ಅಲ್ಲಿ? ಹೊಟ್ಟೆ ಹುರ್ಕೊಂಡು ಹೋಗ್ತಿದ್ದೀನಿ ಮನೆಗೆ. ನಾನು ಇಷ್ಟು ಕಡಿಮೆ ತಿನ್ನೋ ಮಗನೇ ಅಲ್ಲ. ಇದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ ನಾನು. ನೀನು ಸೀರಿಯಸ್ ಆಗಿ ಹೇಳ್ತಿರೋದು. ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡಿದ್ದೆ ಹೋಗಿ. ಅಷ್ಟು ಚೆನ್ನಾಗಿದ್ದಾನೆ, ಅಷ್ಟು ಇಷ್ಟ ಅನ್ನ ಸಾಂಬಾರು ದೇವಸ್ಥಾನದಲ್ಲಿ ಮಾಡೋದು. ಬಟ್ ಇವತ್ತು ಎರಡೆರಡೇ ತುತ್ತು ಪ್ರಸಾದ ಅಂತ ತಿನ್ಕೊಂಡು ಹೋಗ್ತೀವಿ. ಯಾಕಂದರೆ ಇವತ್ತು ನಾವು ಡಯಟ್ ಕೂಡ ಫಾಲೋ ಮಾಡ್ತಿದ್ದೀವಿ. ಆಮೇಲೆ ಇನ್ನು 1 ಅವರಲ್ಲಿ ನಾವು ಜಿಮ್ಗೆ ಹೋಗಬೇಕು. ಸೊ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಒಂದೇ ತುತ್ತು ತಿಂದ್ವಿ. ನನಗೆ ಪಾಯಸ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ದೇವಸ್ಥಾನದ ಪ್ರಸಾದ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ಪಾಯಸ ಇರಲಿಲ್ಲ, ಜಸ್ಟ್ ಅನ್ನ ಮತ್ತು ಸಾಂಬಾರು. ಇಲ್ಲಿ ಎವ್ರಿ ಸ್ಯಾಟರ್ಡೆ ಪ್ರಸಾದ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ಲಾಸ್ಟ್ ಟೈಮ್ ನಾವು ಉಪ್ಪಿಟ್ಟು ಕೇಸರಿಬಾತ್ ತಿಂದಿದ್ವಿ, ಇವತ್ತು ಅನ್ನ ಸಾಂಬಾರು. ಇವಾಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಕಾಗೋಣ ಅಂತ. ಇವತ್ತು ಸ್ಯಾಟರ್ಡೆ. ನಮ್ಮದು ಯೂಶ್ವಲಿ ಯಾವಾಗಲೂ ವೀಕೆಂಡ್ ಅಂತ ಬಂದಾಗ ಇದೇ ರೀತಿ ಇರುತ್ತೆ, ಟೆಂಪಲ್ ವಿಸಿಟ್ಟು ಆಮೇಲೆ ಲಾಂಗ್ ಡ್ರೈವ್ ಅಷ್ಟೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. ಆ್ಯಕ್ಚುಲಿ ಗೈಸ್, ನಾನು ಆವಾಗಲೇ ಮನೆಗೆ ಹೋಗಿ ಬಂದೆ, ಮಮ್ಮಿ ಮನೆಗೆ ಹೋಗಿ ಬಂದೆ. ಆಶುಗೆ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ಅವನಿಗೆ ಪಿಜ್ಜಾ ತರಿಸ್ಕೊಟ್ಟೆ, ತಿಂದ. ಅಲ್ಲೂ ಕೂಡ ನಾನು ತಿನ್ನಲಿಲ್ಲ ಪಿಜ್ಜಾ. ತುಂಬಾ ಫೋರ್ಸ್ ಮಾಡಿದ್ರು ತಿನ್ನು ಅಂತ, ತಿನ್ನಲಿಲ್ಲ. ಸೊ ನೀವು ಯಾವಾಗ ಈ ಪಿಜ್ಜಾ, ಈ ನಾನ್ ವೆಜ್ಗೆಲ್ಲ ನೋ ಅಂತಿರೋ ಆವಾಗ ಸ್ಲಿಮ್ ಆಗ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ? ನನಗಂತೂ ಪಿಜ್ಜಾ ಅಂದರೆ ತುಂಬ ಇಷ್ಟ, ಅಂದರೂ ನಾನು ತಿನ್ನಲಿಲ್ಲ. ಒಂದು ಬೈಟ್ ಕೂಡ ನಾನು ತಿನ್ನಲಿಲ್ಲ. ಗೈಸ್, ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ, ನಾನು ವರುಣ್. ಯೂಶ್ವಲಿ ನಾವು ಕಾಫಿ ಆ್ಯಕ್ಚುಲಿ ಕುಡಿಬಾರ್ದು, ಡಯಟಲ್ಲಿ ಇದ್ದೀವಲ್ಲ. ಬಟ್ ಇವತ್ತೊಂದಿನ ಕುಡಿಯೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಕಾಫಿ ಕುಡಿಯೋಣ ಅಂತ ಬಂದಿದ್ದು. ಸೊ ವಿತೌಟ್ ನನ್ನ ಪರ್ಮಿಷನ್ನು ವರುಣ್ ಕಾಫಿ ಬದಲು ಲೆಮನ್ ಟೀ ಕುಡಿಯೋಣ ಅಂತ ಹೇಳಿ ಆರ್ಡರ್ ಕೊಟ್ಟಿದ್ದಾರೆ ವರುಣ್. ಗೈಸ್, ನಾನು ವರುಣ್ ಜಿಮ್ಮಿಗೆ ಬಂದಿದ್ದೀವಿ. ಇವತ್ತಿರೋದು ಸ್ಟ್ರಾಂಗ್ ಮ್ಯಾಟ್. ಆ್ಯಕ್ಚುಲಿ ಇದನ್ನು ನಾವು ಥರ್ಸ್ಡೇ ಕೂಡ ಮಾಡಿದ್ವಿ. ಇವತ್ತು ಮಾಡೋ ಅಂಥ
ನೆಸಸರಿ ಏನೂ ಇಲ್ಲ ಸ್ಟ್ರಾಂಗ್ ಮ್ಯಾಟ್. ಬಟ್ ಇವತ್ತು ಕೂಡ ನಾವು ಸ್ಟ್ರಾಂಗ್ ಮ್ಯಾಟ್ನ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ಸ್ವಲ್ಪ ನೆಸಸರಿ ಇತ್ತು ಇವತ್ತು ಕೂಡ ಮಾಡೋದು. ಸೊ ದಟ್ಸ್ ವೈ ನಾವು ಸ್ಟ್ರಾಂಗ್ ಮ್ಯಾಟ್ನ ಮಾಡ್ತಾ ಇದ್ದೀವಿ. ಸೊ ವರುಣ್ ವೇಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ನಾನು ವೇಟ್ಸ್ ಎಲ್ಲ ಹಾಕ್ಕೊಂಡು ಮಾಡಲ್ಲ, ಯಾಕಂದರೆ ತುಂಬಾ ಹೆವಿ ಆಗುತ್ತೆ ನನಗೆ. ಸೊ ನಾನು ಜಸ್ಟ್ ವಿತೌಟ್ ವೇಟ್ಸ್ನ ನಾನು ಮಾಡ್ತೀನಿ. ಜಿಮ್ ಮುಗೀತು, ಇವಾಗ ನಾವು ಇಡ್ಲಿ ತಗೊಂಡೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಬಾಗುರು ಇಡ್ಲಿ ತಿನ್ನು ಅಂತ ತುಂಬ ಫೇಮಸ್ ಇದೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇಡ್ಲಿ. ಸೊ ಹೇಗೋ ನಾವು ಡಯಟಲ್ಲಿ ಇರೋದ್ರಿಂದ ಇಡ್ಲಿ ತಗೊಂಡು ನಾವು ಮನೆಗೆ ಹೊರಡ್ತೀವಿ. ಹೆಂಗಾಯ್ತು ವರ್ಕೌಟ್ ಇವತ್ತು? ತುಂಬ ಚೆನ್ನಾಗಿದೆ. ಸ್ಟ್ರಾಂಗ್ ಮ್ಯಾಟ್ ಪ್ಲಸ್ ಕಾರ್ಡಿಯೋ. ವರ್ಕೌಟ್ಸ್ ಎಲ್ಲ ತುಂಬ ಚೆನ್ನಾಗಾಯ್ತು. ಇವಾಗ ಇಡ್ಲಿ ತಗೊಂಡು ನಾವು ಮನೆಗೆ. ಇವತ್ತೇನು ವರ್ಕೌಟ್ಸ್ ಮಾಡಿದೀವೋ ಅದೆಲ್ಲ ವಿಡಿಯೋ ಬಿಡಬೇಕು. ಈ ವ್ಲಾಗಲ್ಲಿ ಇರುತ್ತೆ ಗೈಸ್. ಇವತ್ತೇನೇನು ವರ್ಕೌಟ್ ಮಾಡಿದ್ದೀವಿ ಎಲ್ಲ ಇವತ್ತಿನ ವ್ಲಾಗಲ್ಲಿ ಇರುತ್ತೆ, ನೀವು ನೋಡಿ. ಸೊ ಅದ್ರ ಜೊತೆಗೆ ನಮ್ಮ ಡಯಟ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ ಈ ವ್ಲಾಗಲ್ಲಿ. ನೀವು ಕೂಡ ಆ ಡಯಟ್ನ ಫಾಲೋ ಮಾಡ್ಬೋದು. ಬಾಗುರು ಇಡ್ಲಿ ತಿನ್ನೋಂಥ ಹೋಟೆಲ್ ಹೇಳೋದ್ನಲ್ಲ, ಸೊ ಸ್ಟ್ರೀಟ್ ಅದು ಹೋಟೆಲ್ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಿ ನನಗೆ ಇಡ್ಲಿ ತುಂಬಾ ಇಷ್ಟ. ಇಡ್ಲಿ ಮತ್ತು ಮಸಾಲೆ ದೋಸೆ ಸಖತ್ತಾಗಿರುತ್ತೆ. ಬಟ್ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಬಟ್ ತಿನ್ನೋದಕ್ಕಾಗಲ್ಲ ಡಯಟಲ್ಲಿರೋದ್ರಿಂದ. ಇಡ್ಲಿ ಅಷ್ಟೇ ತಿಂತೀನಿ. 3 ಇಡ್ಲಿ ಹೇಳಿದ್ದೀನಿ. ವರುಣ್ಗೆ 4 ಇಡ್ಲಿ, ನನಗೆ 3 ಇಡ್ಲಿ. ಸೊ ಅದನ್ನೇ ಇವತ್ತು ಡಿನ್ನರ್ ನಂದು ವರುಣ್ದು. ಸೊ ಗೈಸ್, ಇವಾಗ ತಾನೇ ನಾವು ಮನೆಗೆ ಬಂದ್ವಿ. ಇವಾಗ ಇಡ್ಲಿ ತಿಂತೀನಿ. ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಸುಸ್ತಾಗಿದೆ ಜಿಮ್ಗೆ ಹೋಗಿ ಬಂದು, ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆ ಕ್ಲೀನಿಂಗ್ ಕೂಡ ಇದೆ. ಮಾರ್ನಿಂಗ್ ಆಗಲ್ಲ, ಅದು ಇದು ಬೇರೆ ಬೇರೆ ಕೆಲಸಗಳೆಲ್ಲ ಬಂದುಬಿಡುತ್ತೆ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಇಡ್ಲಿ ತಿಂದು ಮಲ್ಕೋತೀನಿ. ತುಂಬ ಸುಸ್ತಾಗಿದೆ ಇವತ್ತು ತುಂಬ ಚೆನ್ನಾಗಾಯಿತು ವರ್ಕೌಟು. ತುಂಬಾ ಇಂಟ್ರೆಸ್ಟಿಂದ ತುಂಬಾ ಚೆನ್ನಾಗಾಯಿತು ವರ್ಕೌಟ್, ತುಂಬಾ ಚೆನ್ನಾಗಾಯ್ತು ಆ್ಯಕ್ಚುಲಿ. ಸೊ ಗೈಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಆಗಿ ಗೈಸ್. ನಮ್ಮ ಈ ಒಂದು ಚಾನಲಲ್ಲಿ ಒಳ್ಳೊಳ್ಳೆ ವ್ಲಾಗ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.